ಇಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಮಹಾಯುದ್ಧ. ಏಷ್ಯಾ ಕಪ್ ಪಂದ್ಯದಲ್ಲಿ ಪಾಕಿಸ್ತಾನ ಜೊತೆ ಭಾರತ ಆಡಲಿದೆ. ಇವತ್ತಿನ ಪಂದ್ಯದಲ್ಲಿ ಲೀಗ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ಮುಖಾಮುಖಿ. ಏಷ್ಯಾ ಕಪ್ ಪಂದ್ಯದಲ್ಲಿ ಪಾಕಿಸ್ತಾನ ಜೊತೆಗೆ ಭಾರತ ಇವತ್ತು ಆಡಲಿರೋದು. ದುಬೈನಲ್ಲಿ ರಾತ್ರಿ 8 ಗಂಟೆಗೆ ಹೈ ವೋಲ್ಟೇಜ್ T20 ಕದನ. ಬಥವೈರಿ ಪಾಕ್ಗೆ ಮಣ್ಣು ಮುಗಿಸೋದಕ್ಕೆ ಟೀಂ ಇಂಡಿಯಾ ಸನ್ನದ್ಧವಾಗಿದೆ. ಎರಡೂ ಟೀಮ್ಗಳು ಕೂಡ ಮೊದಲ ಪಂದ್ಯವನ್ನು ಗೆದ್ದಿದ್ದಾವೆ. ಭಾರತ UAE ವಿರುದ್ಧ, ಹಾಗೆ ಪಾಕಿಸ್ತಾನ್ ಓಮಾನ್ ವಿರುದ್ಧ ಭಾಳ ಕಂಫರ್ಟೇಬಲ್ ಆಗಿ ದೊಡ್ಡ ಮಾರ್ಜಿನ್ ಜೊತೆಗೆ ಎರಡೂ ಟೀಮ್ಗಳು ಗೆದ್ದಿರೋದ್ರಿಂದ ಈ ಗ್ರೂಪ್ನಲ್ಲಿರುವಂಥ ಎರಡು ಬಲಿಷ್ಠ ಟೀಮ್ಗಳು ಭಾರತ ಮತ್ತು ಪಾಕಿಸ್ತಾನ ಇವತ್ತು ಮುಖಾಮುಖಿ ಆಗ್ತಿರೋದು. ಅದು ಕೂಡ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ನಿವೃತ್ತಿಯ ನಂತರ ಒಂದು ಮೇಜರ್ ಮ್ಯಾಚನ್ನು ಭಾರತ ಆಡ್ತಾ ಇದೆ. ಅವರಿಲ್ಲದೆ, ಆ ಇಬ್ಬರು ಘಟಾನುಘಟಿಗಳು ದಿಗ್ಗಜರಿಲ್ಲದೆ ಪಾಕಿಸ್ತಾನ ವಿರುದ್ಧ ಆಡ್ತಿರುವಂಥ ಮ್ಯಾಚ್ ಇದು. ಸೊ ಏಷ್ಯಾ ಕಪ್ ಪಂದ್ಯದಲ್ಲಿ ಪಾಕ್ ಜೊತೆಗೆ ಇವತ್ತು ಭಾರತ ಸಾಕಷ್ಟು ಪರ ವಿರೋಧದ ಚರ್ಚೆಯ ನಡುವೆ ಆಡಬೇಕು ಆಡಬಾರದು ಅನ್ನೋದರ ನಡುವೆ ಇವತ್ತಿನ ಮ್ಯಾಚ್ ಆಗ್ತಿದೆ. ರಾತ್ರಿ 8 ಗಂಟೆಗೆ ಏಷ್ಯಾ ಕಪ್ T20 ಕದನದ ಎರಡನೇ ಮ್ಯಾಚ್ ಭಾರತಕ್ಕೆ. ಸೊ ಇವತ್ತು ವೇದಿಕೆ ಸಜ್ಜಾಗಿದೆ. ಕಳೆದ ಮ್ಯಾಚನ್ನು ಭಾಳ ಕಂಫರ್ಟೇಬಲ್ ಆಗಿ ಯಾವುದೇ ತೊಂದರೆ ಇಲ್ಲದೆ ವಿನ್ ಆಯಿತು. ಆದರೆ ಈಗ ಎರಡನೇ ಮ್ಯಾಚ್ ಪಾಕಿಸ್ತಾನ ವಿರುದ್ಧ. ಮತ್ತು ಪ್ರತಿ ಬಾರಿ ಕೂಡ ಒಂದಷ್ಟು ಪೂಜೆ ಪುನಸ್ಕಾರಗಳು, ಪ್ರಾರ್ಥನೆ ಎಲ್ಲವೂ ಕೂಡ ಇರುತ್ತೆ. ಆದರೆ ಈ ಬಾರಿ ಸ್ವಲ್ಪ ಚಿತ್ರಣ ಬದಲಾಗಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಕ್ರಿಕೆಟ್ ಆಗಬೇಕಾ ಅನ್ನೋ ಪ್ರಶ್ನೆ ನಡುವೆ ಇವತ್ತು ಮ್ಯಾಚ್ ನಡೀತಾ ಇದೆ. ಇನ್ನು ಪಹಲ್ಗಾಮ್ ದಾಳಿ, ಆಪರೇಷನ್ ಸಿಂಧೂರದ ನಂತರ ಇವತ್ತಿನ ಮ್ಯಾಚ್ಗೆ ಪರ ವಿರೋಧದ ಕೂಗು ಎದ್ದಿದೆ. ಪಾಕ್ ಜೊತೆಗೆ ಪಂದ್ಯ ಯಾಕೆ ಅಂತ ಶಿವಸೇನೆಯ ಉದ್ಧವ್ ಠಾಕ್ರೆ ಪ್ರಶ್ನೆ ಮಾಡಿದ್ದಾರೆ. ಉಗ್ರರ ದಾಳಿಗೆ ಮೃತಪಟ್ಟಿದ್ದ ಶುಭಂ ಪತ್ನಿ ಐಶಾನ್ಯ ಅವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಸಿಸಿ ಅವರಿಗೇನು ಭಾವನೆಗಳಿಲ್ವಾ? ಟೀಂ ಇಂಡಿಯಾ ಪಾಕ್ ಪಂದ್ಯಕ್ಕೆ ಜೋರಾಯ್ತು ಜಟಾಪಟಿ. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋದಿಲ್ಲ ಅಂತ ಮೋದಿ ಹೇಳಿದ್ರು. ಆದರೆ ಈಗ ರಕ್ತ ಮತ್ತು ಕ್ರಿಕೆಟ್ ಹೇಗೆ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆ. ಭಾರತ ಪಾಕ್ ಪಂದ್ಯಕ್ಕೆ ಜೋರಾಯಿತು ಪರ ವಿರೋಧದ ಕೂಗು. पहली चीज तो बीसीसीआई को इस चीज को एक्सेप्ट ही नहीं करना चाहिए था कि पाकिस्तान के साथ मैच इंडिया करे. ये बहुत बड़ी हमारे ही देश में लोग गलती कर रहे हैं इस चीज को एक्सेप्ट करके. बीसीसीआई की इमोशंस मुझे लगता है ही नहीं उन 26 परिवार की तरफ. वो 26 परिवार, उसके बाद ऑपरेशन सिंदूर में मारे गए जवान, इन सब की मौत आपके लिए कोई फर्क नहीं है. इन सब की शहादत आपके लिए कोई मत वैल्यू नहीं रखती. शायद इसलिए क्योंकि आपके घर से कोई नहीं गया. बीसीसीआई के जितने भी लोग हैं उनकी फैमिली से कोई नहीं गया, इसलिए कोई नहीं बोल रहा. शायद इसलिए कोई रिएक्शन नहीं दे रहा. उसके बाद एक भी क्रिकेटर, 1-2 के अलावा क्रिकेटर्स आए नहीं हैं ये बोलने कि नहीं हमें इंडिया पाकिस्तान का मैच बायकॉट करना है, हम पाकिस्तान के साथ नहीं खेलना चाहते. आप स्टैंड लो ना. बीसीसीआई की इतनी हिम्मत थोड़ी ना है कि आपके ऊपर बंदूक रख के आपको गेम खिलवा देगी. आप स्टैंड लीजिए अपने देश के लिए. तब हमारे प्रधानमंत्री जी ने कहा था कि खून और पानी साथ में नहीं बह सकता. अगर खून और पानी साथ में नहीं बह सकता तो क्रिकेट और खून कैसे बह सकता है साथ में? जंग और क्रिकेट, खेल और जंग एक साथ कैसे खेले जा सकते हैं? तो ये तो सब बकवास है. इन्होंने देशभक्ति का व्यापार किया है. देशभक्ति का व्यापार, सिर्फ पैसा चाहिए. ಇನ್ನು ಏಷ್ಯಾ ಕಪ್ನಲ್ಲಿ ಭಾರತ ಪಾಕ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಈ ಅಭಿಪ್ರಾಯಗಳೇನು ವ್ಯಕ್ತವಾಗ್ತಾ ಇದೆ. ಒಂದಷ್ಟು ಮಂದಿ ಇದು ಸ್ಪೋರ್ಟ್ಸನ್ನು ಸ್ಪೋರ್ಟ್ಸ್ ರೀತಿಯಾಗಿ ನೋಡಬೇಕು, ಕ್ರೀಡೆ ಅಂದರೆ ಕ್ರೀಡೆ. ಆದರೆ ಇನ್ನೊಂದು ಕಡೆ ದೇಶ ಅಂತ ಬಂದಂಥ ಸಂದರ್ಭದಲ್ಲಿ ಇಂಥ ರಾಷ್ಟ್ರದ ಜೊತೆಗೆ ಕ್ರಿಕೆಟ್ ಆಡಬೇಕಾ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ TV9 ಜೊತೆ ಒಂದಷ್ಟು ಫ್ಯಾನ್ಸ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಅಂದರೆ ಒಂದು ಹೈ ವೋಲ್ಟೇಜ್ ಇದ್ದೇ ಇರುತ್ತೆ. ಜಸ್ಟ್ ಒಂದು ಸ್ಪೋರ್ಟಿಂಗ್ ಇದು ಪರವಾಗಿ ಆಡ್ಬೋದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಅಷ್ಟೇ. 100% ಒನ್ ಸೈಡ್ ಮ್ಯಾಚ್ ಆಗಿ ಇಂಡಿಯಾದವರು ವಿನ್ ಆಗ್ತಾರೆ. ವಿ ವಿಶ್ ಆಲ್ ದಿ ವೆರಿ ಬೆಸ್ಟ್ ಟು ಅವರ್ ಇಂಡಿಯಾ ಟೀಮ್. ಓಕೆ, ಎಲ್ಲರೂ ಸಪೋರ್ಟ್ ಮಾಡೋಣ, ಒಳ್ಳೆ ಎಂಜಾಯ್ ಮಾಡೋಣ. ಡೆಫಿನೆಟ್ಲಿ ಗುಡ್ ಮ್ಯಾಚ್. ಬಟ್ ಇಂಡಿಯಾ ಪಾಕಿಸ್ತಾನ ಅಂತ ಮ್ಯಾಚ್ ಬಂದಾಗ ಆಲ್ವೇಸ್ ಇಂಡಿಯಾನೇ ಗೆಲ್ಲಬೇಕು. ನನ್ನ ಗೆಳೆಯರು ಹೇಳ್ದಂಗೆ ಒನ್ ಸೈಡೆಡ್ ಮ್ಯಾಚ್ ಆಗಿ ಇಂಡಿಯಾನೇ ಗೆಲ್ಲಬೇಕು ಅಂತ ಎಲ್ಲರೂ ನಾವು ಆಶಿಸ್ತೀವಿ. ಈ ಸತಿ ಇಂಡಿಯಾ ಗೆದ್ದೇ ಗೆಲ್ತಾರೆ. ಯಾಕಂದರೆ ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಯರ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಏಷ್ಯಾ ಕಪ್ ನಡೆಸ್ತಾ ಇದ್ದಾರೆ. ಅದರಲ್ಲೂ ತುಂಬ ಒಳ್ಳೆ ಪ್ಲೇಯರ್ಗಳಿದ್ದಾರೆ. ಅದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಇಡೀ ಬರೀ ಇಂಡಿಯನ್ ಪಾಕಿಸ್ತಾನ ಮಾತ್ರ ನೋಡೋದಿಲ್ಲ, ಇಡೀ ಪ್ರಪಂಚನೇ ನೋಡುತ್ತೆ ಈ ಮ್ಯಾಚ್ ನಾಳೆ. ಸೊ ಅದಕ್ಕೋಸ್ಕರ ಆಲ್ ದಿ ಬೆಸ್ಟ್ ಹೇಳ್ತೀನಿ ಎರಡು ಟೀಮ್ಗೂ. ಆದರೆ ನಮ್ಮ ಇಂಡಿಯಾನೇ ಗೆಲ್ಲಬೇಕು ಅಂತ. ವಿ ಆಲ್ ಲವ್ ಇಂಡಿಯಾ, ಸಪೋರ್ಟ್ ಮಾಡ್ತೀವಿ ಇಂಡಿಯಾಗೆ. ಜೈ ಭಾರತ್. ಇವತ್ತು ಭಾರತ ಪಾಕಿಸ್ತಾನ ಹಣಾಹಣಿ ಇದೆ. ಈ ಒಂದು ಪಂದ್ಯಕ್ಕೋಸ್ಕರ ಜಗತ್ತು ಕಾಯ್ತಾ ಇದೆ. ಯಾಕಂದರೆ ಅತಿ ಹೆಚ್ಚು ವೀಕ್ಷಣೆ ಪಡೆಯುವಂಥ ಮ್ಯಾಚ್ ಯಾವುದಂದ್ರೆ ಅದು ಇಂಡಿಯಾ ಪಾಕಿಸ್ತಾನ. ನಾವು ಕಳೆದ ಸಾರಿ ಅವರು ನಮ್ಮ ಮೇಲೆ ಯುದ್ಧ ಮಾಡಿದಾಗ ಅವರಿಗೆ ನಾವು ಉತ್ತರವನ್ನು ಕೊಟ್ಟಿದ್ದೀವಿ. ಒಂದು ಸಿಂಧೂರ ಆಪರೇಷನ್ ಮೂಲಕ
ಈ ಆಪ್ರೇಷನ್ ಏನಿದೆಯಲ್ಲ ನಾವು ಈಗೇನು ಡ್ರೋನ್ ಬಿಟ್ಟಿದ್ರಲ್ಲ ಪಾಕಿಸ್ತಾನದ ಮೇಲೆ, ಅದೇ ರೀತಿಯಾಗಿ 4-6 ಹೊಡೆಯೋದ್ರ ಮೂಲಕ ಅವರನ್ನು ಯುದ್ಧದಲ್ಲಿ ಅಲ್ಲ ನಾವು ಮ್ಯಾಚ್ನಲ್ಲಿ ಸೋಲಿಸ್ತೀವಿ ಅಂತ ನಮ್ಮ ಇಂಡಿಯಾದವ್ರು ಇವತ್ತು ತೋರಿಸ್ತಾರೆ. ಇವತ್ತು ಇಂಡಿಯಾ ಗೆದ್ದು ಬರಲಿ ಅಂತೇಳಿ ನಾವೆಲ್ಲ ಸ್ಪೋರ್ಟ್ಸ್ ಕ್ಲಬ್ ಕಡೆಯಿಂದ ಹುಡುಗರ ಕಡೆಯಿಂದ ಎಲ್ಲ ಗೆದ್ದು ಬರಲಿ ಅಂತೇಳಿ ಇಂಡಿಯಾಕ್ಕೆ ಶುಭ ಹಾರೈಸ್ತೇವೆ. ಮತ್ತು ಈ ಮ್ಯಾಚ್ ನಡಿಬೇಕು, ಯಾಕಂದರೆ ಒಂದು ಸ್ಪೋರ್ಟ್ಸ್ ದೃಷ್ಟಿಯಿಂದ ಆಗಲೇಬೇಕಿದು ಕ್ರಿಕೆಟ್. ದೇಶ ಯುದ್ಧ ಕರೆಕ್ಟ್ ಅದಕ್ಕೆ ನಾವು ಒಪ್ತೀವಿ ಇಲ್ಲ ಅಂತಲ್ಲ, ಆ ಥರ ಬಂದಾಗ ನಾವು ಅದನ್ನು ದ್ವೇಷಿಸ್ತೀವಿ ನಾವು. ಬಟ್ ಸ್ಪೋರ್ಟ್ಸ್ ಬಂದಾಗ ಮಾತ್ರ ಕ್ರೀಡಾ ಸ್ಫೂರ್ತಿಯಾಗಿ ನಾವು ತೊಗೊತೀವಿ ಅಂತೇಳಿ ಶುಭ ಹಾರೈಸ್ತೇನೆ. ಕ್ರೀಡಾ ಸ್ಫೂರ್ತಿ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಪಾಕಿಸ್ತಾನ ಇಂಡಿಯಾ ಯಾವಾಗಲೂ ಅದು ಶತ್ರು ರಾಷ್ಟ್ರಗಳಂತೀವಿ. ಬಟ್ ಕ್ರೀಡೆ ಅಂತ ಬಂದಾಗ ನಾವು ಯಾವಾಗಲೂ ಏನು ಮಾಡಬೇಕು, ಕ್ರೀಡಾ ಸ್ಫೂರ್ತಿಯಾಗಿ ತೊಗೋಬೇಕಾಗತ್ತೆ, ಗೇಮಾಗಿ ನೋಡ್ಬೇಕಾಗತ್ತೆ. ದೇಶ ಅಭಿಮಾನ ಅಂತ ಬಂದಾಗ ನಾವು ಯಾವಾಗಲೂ ಭಾರತತನವನ್ನು ನಾವು ಬಿಟ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೂ ಯಾವುದು ಇದು ಬರೋದಿಲ್ಲ ಸರ್, ಯಾಕಂದರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಕ್ರಿಕೆಟ್ ಅಂದರೆ ಬೇರೆ, ಈ ದಾಳಿ ಇರೋದು ಬೇರೆ. ಇದು ಅದರಿಂದ ಮ್ಯಾಚ್ ಆಡ್ಬೋದು, ಮ್ಯಾಚ್ ಆಡ್ಲಿಕ್ಕಿಂತ ತೊಂದರೆ ಏನಿಲ್ಲ, ಮ್ಯಾಚ್ ಆಡಲಿ. ಹಾಗೆ ನಮ್ಮ ಇದು ಒಳ್ಳೆ ಇದು ಅದ್ರ ಬಗ್ಗೆ ಈ ಪುಲ್ವಾಮಾ ದಾಳಿ ಬಗ್ಗೆನೂ ಇವಾಗ ಏನಂದರೆ ಇದು ಇರೋದರಿಂದ ಮ್ಯಾಚನ್ನ ನೋಡಲಿಕ್ಕೆ ಚೆನ್ನಾಗಿರ್ತದೆ, ಒಂದು ಜಿದ್ದಾಜಿದ್ದಿಯಾಗಿರ್ತದೆ, ಅದರಲ್ಲಿ ಒಂದು ಫೈಟ್ ಇರೋದ್ರಿಂದ ಮ್ಯಾಚ್ ಚೆನ್ನಾಗಿರ್ತದೆ. ಮ್ಯಾಚ್ ಆಡ್ಲಿಕ್ಕೇನು ತೊಂದರೆ ಇಲ್ಲ. ಈ ನಮ್ಮ ವಾರಿಗೂ ಮ್ಯಾಚಿಗೆ ಯಾವ ಸಂಬಂಧ ಇರಲ್ಲ, ಮ್ಯಾಚ್ ಆಡಲೇಬೇಕು. ಪಾಲ್ಗಮ್ ದಾಳಿಯಾದ ನಂತರ ಇದೇ ಮೊದಲ ಬಾರಿಗೆ ಭಾರತ ಪಾಕಿಸ್ತಾನ ಮ್ಯಾಚ್ ಇವತ್ತು ನಡೀತಾ ಇದೆ. ಮ್ಯಾಚ್ ನಡೆಯೋದು ಒಳ್ಳೆಯದು, ಯಾಕೆಂತೇಳಿದ್ರೆ ಭಾರತ ಮತ್ತು ಪಾಕಿಸ್ತಾನ ನೇರ ಹಣಾಹಣಿ ಇಲ್ಲಿ ಗಂಟ ಆಗ್ತಾ ಇಲ್ಲ. ಭಾರತ ಕೇಂದ್ರ ಸರ್ಕಾರ ಒಂದು ಒಳ್ಳೆ ದೃಢ ನಿರ್ಧಾರವನ್ನು ತಗೊಂಡಿದೆ. ಇವತ್ತು ನಮ್ಮ ಕ್ರಿಕೆಟ್ ತಂಡವು ಸಹ ಅದೇ ಥರ ಒಂದು ಉತ್ತರವನ್ನು ಇವತ್ತು ನಮ್ಮ ಪಂದ್ಯಾಟದ ಮುಖಾಂತರ ಗೆದ್ದವರಿಗೆ ತೋರಿಸಿಕೊಡ್ತದೆ. ಒಂದು ಪಂದ್ಯಾಟದ ಮುಖಾಂತರ ಸಹ ಗೆದ್ದು ಒಂದು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ನನ್ನ ವಿಶ್ವಾಸವಿದೆ. ಇನ್ನೊಂದಷ್ಟು ನಟ ನಟಿಯರು ಈ ಬಗ್ಗೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ನನ್ನ ಪ್ರಕಾರ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಪ್ರಕಾರ ಇಂಡಿಯಾದೇ ಕಪ್ಪು. ಅದು ಬರದಾಗೋಗಿದೆ, ಹಣೆ ಮೇಲೂ ಬರದಾಗಿದೆ, ಎದೆ ಮೇಲೂ ಬರದಾಗಿದೆ. ಕರೆಕ್ಟಾಗಿ ಕೂತ್ಕೊಂಡು ನೋಡೋದೊಂದು ಎರಡನೇ ಮ್ಯಾಚು, ಒಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚು, ಇನ್ನೊಂದು RCB ಮತ್ತು ನಮ್ಮ ಚೆನ್ನೈ ಮ್ಯಾಚು. ಒಂದೊಂದು ಬಾಲ್ಗೂ ವಿಸಿಲ್ ಹೊಡಿಬೇಕು, ಒಂದೊಂದು ಬಾಲ್ಗೂ ಚಪ್ಪಳೆ ಹೊಡ್ಕೊಂಡು ನೋಡ್ರೋ ಮಜ್ಜಾ ಮಾಡ್ರು ಅಂತ ನಂದೇ ಪಾರ್ಟಿ ಅಂತ ಕೊಡಿಸ್ತೀವಿ. ಅಲ್ಲ, ಇಂಡಿಯಾ ಟೀಮಿಗೆ ನಮ್ಮ ವಿಶೇಷ ಇದ್ದೇ ಇರುತ್ತೆ. ಇಂಡಿಯಾ ಟೀಮು ಏಷ್ಯಾ ಕಪ್ ಗೆದ್ದೇ ಗೆಲ್ತಾರೆ. ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಟೀಮು ಗೆದ್ದೇ ಗೆಲ್ತಾರೆ. ಇಂಡಿಯಾ ಗೆಲ್ಲುತ್ತೆ, ಅದ್ರ ಬಗ್ಗೆ ವಿಶ್ವಾಸ ಇದೆ. ಆಲ್ ದ ಬೆಸ್ಟ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಐತಿ, ಅದ್ರಾಗ ನಮ್ಮ ಇಂಡಿಯಾ ಗೆದ್ದು ಬರಲಿ. ಜೈ ಹಿಂದ್. ವೆರಿ ಎಕ್ಸೈಟೆಡ್ ಫಾರ್ ದ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ಐ ಆಮ್ ಎ ಹ್ಯೂಜ್ ಕ್ರಿಕೆಟ್ ಫ್ಯಾನ್. ನಾನು ಕ್ರಿಕೆಟ್ ತುಂಬ ನೋಡ್ತೀನಿ, IPL ತುಂಬ ನೋಡ್ತೀನಿ. ಆ್ಯಂಡ್ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ಆಲ್ ದ ಬೆಸ್ಟ್ ಟು ಇಂಡಿಯಾ. ಐ ಹೋಪ್ ವಿ ವಿನ್. ಇಟ್ ವಾಸ್ ಅ ವೆರಿ ಎಕ್ಸೈಟಿಂಗ್ ಮ್ಯಾಚ್ ಆ್ಯಂಡ್ ಇವತ್ತು ಗೆಲ್ತೀವಿ. ಆಲ್ವೇಸ್ ಇಂಡಿಯಾ ವಿನ್ ಆಗುತ್ತೆ, ಯಾವಾಗಲೂ ಇಂಡಿಯಾಗೆ ಸಪೋರ್ಟ್ ಮಾಡೋದು. ಇಂಡಿಯಾಗೆ ನಮ್ಮ ಭಾರತ ದೇಶದ ಎಲ್ಲ ಪ್ರತಿನಿಧಿ ಕಡೆಯಿಂದಾನು ಒಂದು ದೊಡ್ಡ ಸಕ್ಸಸ್ ಸಿಗಲಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ ಇದ್ದೀನಿ.